53 ಹಾಗೂ 54ನೇ ಕವನ. ದನಿಗೆ ನಡೆದೊಲ್ಲಪ್ಪಕ್ಕೂ ಮರಗೂಡಿನಲ್ಲಿ ಸಿಲುಕಿದ ಹುಲಿಯ ಓಳ್, ಕಾನನದಿ ಬೀಸಿದ ಬಲೆಯೊಳಗೆ ಗಾಣಕ್ಕೆ ಮನಸೋಲ್ದ ಹನನ ಒರಿಯದ ಮೃಗದ ಓಳಿರು, ಬಿನಲಿ ಕೆಡಹಿದ ಕರಿಯ ಓಳ್, ರಿಪು ಜನಪರ ಅಭ್ಯುದಯದ ವಿನಾಶವೆನ್ನೆಸಗಬೇಕೆಂದ. ಅಂದರೆ ಶಕುನಿಯು ದುರ್ಯೋಧನಿಗೆ ಬೇಟೆಗಾರನ ಸದ್ದಿಗೆ ಅವನಿಂದ ಪಾರಾಗುವೆನೆಂದು ಭಾವಿಸಿ ಹುಲಿಯು ಬೋಣಿನಲ್ಲಿ ಬೀಳುತ್ತದೆ. ಕೊಳ್ಳಳಿನ ಗಾಣಕ್ಕೆ ಮನಸೋತು ತಾನು ಸಾಯುವುದನ್ನರಿಯದೆ ಜಿಂಕೆಯು ಬಲೆಗೆ ಬೀಳುತ್ತದೆ. ಹಾಗೆಯೇ ಶತ್ರುಗಳನ್ನು ಮೋಸಗೊಳಿಸಿ ಅವರು ಏಳಿಗೆ ಹೊಂದದಂತೆ ನಾಶಪಡಿಸಬೇಕು ಎಂದು ಶಕುನಿಯು ದುರ್ಯೋಧನನಿಗೆ ತಿಳಿಸುತ್ತಾನೆ. ಎಂದು ದುರ್ಬೋಧೆಗಳ ನಾನಾ ಚಂದದಲ್ಲಿ ಬೋಧಿಸಿ ಸುನೀತಿಯ ನಂದಗೆಡಿಸಿ ತದೀಯ ವಂಶಚ್ಛೇದ ಮಾರ್ಗವನ್ನು ಹೊಂದಿಕೊಂಡು ಸುಯೋಧನಂಗೆ ಆನಂದವೆನಿಸಿ ಕಳಿಂಗ ಲೋಕವ ಕೊಂದನೈ ಜನಮೇಜಯ ಕ್ಷಿತಿಪಾಲ ಕೇಳೆಂದ. ಅಂದರೆ ಹೀಗೆ ದುರ್ಬೋಧೆಗಳನ್ನು ನಾನಾ ವಿಧದಿಂದ ಮಾಡಿ ಸರಿಯಾದ ನೀತಿಯನ್ನು ವಿರೂಪಗೊಳಿಸಿ ದುರ್ಯೋಧನನಿಗೆ ಸಂತೋಷ ಉಂಟಾಗುವಂತೆ ದುರ್ಯೋಧನನ ವಂಶವನ್ನು ನಾಶಗೊಳಿಸುವ ಮಾರ್ಗವನ್ನು ಶಕುನಿಯು ದುರ್ಯೋಧನನಿಗೆ ತಿಳಿಸಿದ್ದೆನು ಎಂದು ಹೇಳುತ್ತಾರೆ. ಧನ್ಯವಾದಗಳು.